ಜೋಗಿಂದ ಮತ್ತೊಂದು ನಿಮಗೆ ಫಾಲ್ಸ್ ತೋರಿಸ್ತೀನಂತ ಅಲ್ಲಿವರೆಗೂ ಮತ್ತೆ ಡ್ರಾಪ್ ಕಳ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಅದೊಂದು ಫಾಲ್ಸ್ ನೀವೆಲ್ಲ ನೋಡಿರ್ಲಕ್ಕಿಲ್ಲ, ಇವತ್ತು ನಾನು ತೋರಿಸ್ತೀನಂತ ನಿಮ್ಗೆ. ನಿತಿನ್ ಅಣ್ಣ ಅಂತೇಳಿ ಅವರು ಜೋಗವರೆಗೂ ಡ್ರಾಪ್ ಕೊಡ್ತಾ ಇದ್ದಾರೆ ಅವ್ರ ಆಟೋಲ್ಲಿ. ಟೈಮ್ 2:30 ಆಗದ. ಇಲ್ಲಿ ನೆಟ್ವರ್ಕ್ ಬರಲ್ಲ, ಲೊಕೇಶನ್ ವರ್ಕ್ ಆಗಲ್ಲ. ಇಲ್ಲಿ ಜಾಗ ಅಂದ್ರೆ ಯಾವುದು ಬರಲ್ಲೇ ಆಗ್ಯಾವ. 2:30ಗೆ ಟೈಮ್, ಹೋಗಿ ವಾಪಸ್ ಬರ್ಬೇಕು. ಯಪ್ಪ ಸಾಕಾಯ್ತಪ್ಪ. ಉಳ್ಕೊಳಗೂ ಇಲ್ಲಿ ಜಾಗ ಇಲ್ಲ ನಮ್ಗೀಗ. ಬೈಕ್ ಬತ್ತು ಸರ್. ಎಲ್ಲರಿಗೂ ಡ್ರಾಪ್ ಕೊಡ್ತೀರಾ? ಯಾವ್ದಪ್ಪ ನದಿ ಇದು? ಈ ಕೆನಾಲ್ ಇದು. ನದಿ ಆ ಕೆನಾಲ್ ಇದು ನದಿ. ಇಲ್ಲಿ ನೋಡಿ ಸ್ಮಶಾನ ಭೂಮಿ ಐತೆ ನೋಡಿ. ಇಲ್ಲೇ ಉಳ್ಕೊಳ್ಳೋದು ಇವತ್ತು ಸ್ಮಶಾನ ಭೂಮಿಗೆ. ನಮ್ಗೆ ಗೊತ್ತಿಲ್ಲ. ಕಾರ್ಗಲ್ ಇನ್ನೂ ದೂರ. ಗಾಡಿ ಒಂದು ಬರಲ್ಲ ಅವು. ಚಾರ್ಜ್ ಇಲ್ಲ, ಫೋನ್ ಬೇರೆ ಡಿಸ್ಪ್ಲೇ ಹೋಯ್ತು. ಯಪ್ಪು ಏನು ಮರ ಇದು, ಹಣೆ ಬರ. ಯಾರು ಕಾಣ್ಬೇಕು ನಿಮ್ಗೆ? ಕರೆಸಿಲ್ಲ. ಎಷ್ಟು ಅಸಹ್ಯ ರೀ ಇದು. ತರಬೇಸ್ಲಿಕ್ಕಂದ್ರೆ ಭಾಳ ಅಸಹ್ಯ ಅಂತಲ್ಲ. ಆಟೋನೇ ಬರ್ತಪ್ಪ. ಅಣ್ಣ ಎಲ್ಲಿ ತನಕ ಹೋಗ್ತೀರಾ? ಭೀಮೇಶ್ವರ ಬಿಡ್ತೀರಾ? ಎಲ್ಲಿ ಹೋಗ್ತೀರ ಅಂತ ಕೂಡ ಸಾಕು. ಇಲ್ಲ, ನಾ ಇಲ್ಲಿ ರೈಟ್ ಸೈಡ್ ಈ ಕಡೆ ಹಾಕ್ತೀನಿ, ನೀವು ಸ್ಟ್ರೈಟ್ ಆಗಿ ಅಲ್ಲೇ ಬಿಡಿ ಸಾಕು ನಮಗೆ. ಅಲ್ಲ, ನಾವು ರೈಟ್ ಸೈಡ್ಗೆ ಹೋಗೋದು, ನೀವು ಸ್ಟ್ರೈಟ್ ಆಗಿ ಹೋಗ್ಬೇಕು. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಏನು ಎಷ್ಟಾಗುತ್ತೆ? ಭೀಮೇಶ್ವರ 42 ಕಿಲೋಮೀಟರ್ ಆಗುತ್ತೆ. 42? ಬಸ್ ಇದೆ ಅಲ್ಲಿಗೆ? ಈಗ ಕಷ್ಟ ಬಸ್ ನೋಡ್ರಿ. ಕಷ್ಟ ಅಂತ ಹೇಳತ್ತಲ್ಲ ಇವ. ಇಂಥ ಬೇಕು ನಮ್ಗೆ, ಅಡ್ವೆಂಚರ್ಸ್ ಬೇಕು. ಅಡ್ವೆಂಚರ್ಸ ನಡ್ಕೋತ ಹೋಗ್ಬೇಕು, ನೋಡ್ಬೇಕು, ಬರ್ಬೇಕು. ಮತ್ತೊಂದು ಆಟೋ ಬರ್ಬೇಕು. ಕಸ್ಟಮರ್ ತೊಗೊಂಡಿರ್ತದೆ. ತರ್ಸನಪ್ಪ. ಸರ್ ಎಲ್ಲರಿಗೂ ಹೋಗ್ತೀರಾ? ಭೀಮೇಶ್ವರ ನಡ್ಕೊಂಡು ಯಾವ್ದಾದ್ರು ವೆಹಿಕಲ್ಸ್ ಬರುತ್ತಾ? ಟ್ರೈ ಮಾಡ್ಕೊಂಡು ಹೋಗ್ಬೋದು. ಯಾರು ಅಲ್ಲಿ ಕಾಡು ಪಟ್ಕೊಳ್ಳೋದು ಯಾರು ನಿಲ್ಸಲ್ಲ. ಬಸ್ಸೇ ಇರೋದು. ಬಸ್ ಎಷ್ಟು ಗಂಟೆಗೆ ಐತೆ ಇಲ್ಲಿ? 4 ಗಂಟೆಗೆ ಇರ್ಬೇಕೇನಪ್ಪ. 4 ಗಂಟೆಗೆ ಬರುವಾಗ ಅಲ್ಲಿ ಸಿಕ್ಕಿದ್ರಲ್ಲ ಅದು ಇಲ್ಲ. ಅಲ್ಲಿ ಉಳ್ಕೋಬೋದ ಭೀಮೇಶ್ವರ ಗುಡಿಯಲ್ಲಿ? ಎಲ್ಲ ಗಾಡಿ ಮಾಡ್ಕೊಂಡು ಹೋಗ್ತಿದ್ದೆ. ನಾವು ಹಿಂಗೆ ಬಂದಿದ್ದೀವಿ ರೀ, 30 ಮಿನಿಟ್ ಟ್ರಾವೆಲ್ ಮಾಡ್ಕೋತಾ. ಗಾಡಿ ಮಾಡ್ಕೊಂಡು 40 ಕಿಲೋಮೀಟರ್.
ತೊಗೋತೀರಾ ಸರ್? ಏನು ಗೊತ್ತಿಲ್ಲ ಸರ್, ಅಪ್ ಆ್ಯಂಡ್ ಡೌನ್ 2000 ರೂಪಾಯಿ ಹೌದಾ? ಹತ್ರ ಏನಿಲ್ಲ ಅದು. ಓಕೆ ಸರ್. ಗಾಡಿ ಯಾರು ಸ್ವಂತ ಗಾಡಿ ಮಾಡ್ಕೊಂಡು ಯಾರು ಸಿಕ್ಕಲ್ಲ. ಕಡೆ ವೆಹಿಕಲ್ಸ್ ಅಷ್ಟೊಂದು ಅಡ್ಡಾಡೋದಲ್ವಾ? ಮಡ್ಗಳ ರೋಡ್ ಅದು ಘಾಟ್ ಸೆಕ್ಷನ್. ಓಕೆ ಸರ್, ಓಕೆ ಸರ್, ನೋಡೋಣ. ನಾವು ಎಲ್ಲರೂ ಕೇಳ್ಕೋತ ಹೋದ್ರೆ ಎಲ್ಲರೂ ಎದೆ ಹೊಡಿಸ್ತಾರೆ. ಸುಮ್ಮನೆ ಹೋಗಮ್ಮ, ಈಗ ನಡ್ಕೋತ ಹೋಗ್ರಮ್ಮ, ನೋಡಮ್ಮ. ನಾನು ಇಲ್ಲೇ ವಾಲೆ ಅಂತ ಬಂದೀವಿ. ನಮ್ಮ ರೂಟಿಗೆ ಯಾರೂ ಬರ್ತಾ ಇಲ್ಲ. ಜೋಗಿಂದ ಇದು ಒಂದು 20 ಕಿಲೋಮೀಟರ್ ಆಗ್ತದೆ. ಭೀಮೇಶ್ವರ ಗುಡಿ ಒಂದು 20 ಕಿಲೋಮೀಟರ್ ಆಗ್ತದೆ. 38 ಆಗ್ತದೆ ಇಲ್ಲಿದ. ಬಟ್ ಟೋಟಲ್ 45-50 ಕಿಲೋಮೀಟರ್ ಆಗ್ತವೆ. ಸನಿ ಹತ್ರ ಹತ್ರ. ಈ ಕಡೆ ಅಂತ ಸಿಕ್ಕಾಪಟ್ಟಿ ಕಷ್ಟ ಐತಿ ಗಾಡಿಗೆ ಹಿಡಿಯೋದು. ಗಾಡಿ ಏನೋ ಸಿಗ್ತಾವ, ಬಟ್ ನಮಗೆ ಟೈಮ್ ಸಿಗಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕೆ. ನೋಡೋಕ್ಕೂ ಆಗಲ್ಲ, ಪ್ಲೇಸ್ ನೋಡೋಕ್ಕೂ ಆಗಲ್ಲ. ಯಾವುದು ಬರ್ತಾ ಇಲ್ಲ. ಬರ್ತಲ್ಲ, ತರಿಸ್ತಿಲ್ಲ. ನಡ್ಕೊಂತ ಬ್ರೆಡ್ ನಡು ರೋಡ್ನಾಗ ಹಸುವಾಗಿ ಅಂದ್ರೆ ಹೋಟ್ಲ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಅಪ್ಪ. ಇಲ್ಲಿ ಮೊದಲೇ ಒಂದು ರೊಕ್ಕ ಕಡಿಮೆ ಆಗ್ಯಾವ, ಅದಕ್ಕೆ ವಿತೌಟ್ ಮನಿ ಮಾಡತ್ತೀವಿ. ಬ್ರೆಡ್ ಸಜ್ಜಿಲ್ಲ, ಬ್ರೆಡ್ ಸಜ್ಜ ಇರುತ್ತೆ. ನನಗೆ ಕೊಡು. ಚಾಕುತ್ತವ್ರ ಚಾಕುಲ ಕಡೆ ಕಾರ್ಗಿಲ್ದಿಂತಂತೂ ಒಂದು ಗಾಡಿ ಬರೋದು ಕೊಡಲ್ಲ. ಒಟ್ಟ ಒಬ್ಬರು ತರಿಸಲ್ಲಾಗ್ಯಾರ. ಭೀಮೇಶ್ವರ ನಾನು ರೋಡ್ ಮ್ಯಾಗ ಬಂದು ಕೂತ್ಬಿಟ್ಟಿವಿ. ಹಿಂಗೆ ಹೋಗೋ ಜಾಮ್ ಅದು. ಒಂದು 2-3 ಖರ್ಚು ಒಮ್ಮೆ ನಮ್ಮ 2-3 ಹಚ್ತೀವಿ. ನಾನು ಪೇಷನ್ಸ್ ಇಲ್ಲ. ಯಾರಪ್ಪ ನೀವೆಲ್ಲ ಅಂತಾರೆ ಚಾಕು ನೋಡಂಗ್ರ ಒಂದು ಮತ್ತೆ ಹೆದ್ರಂಗ್ರ ಏನು ಮಾಡೋದು ತೋರೋ ಮಾರೆ. ಇಡೀ ನೋಡ್ರಿ ಜೋಗ್ಲಿಂದ ಬಂದಾಗ 5 ಕಿಲೋಮೀಟರ್ ಆಗ್ತದೆ ಈ ಊರ. ಒಂದು ಇಲ್ಲಿಂದ ಭೀಮೇಶ್ವರ 38, ಘಾಟ್ ಸೆಕ್ಷನ್ ಎಲ್ಲ ಕಲ್ತು ಒಂದು 38 40-45 ಸನೇ ಆಗ್ತದೆ. ಘಾಟ್ ಸೆಕ್ಷನ್ ಐತಿ, ಒಂದೇ ಹೈವೇ ಇಲ್ಲ. ಅದಕ್ಕಾಗಿ ಇವತ್ತು ನಾವು ಭೀಮೇಶ್ವರ ಫಾಲ್ಸ್ಗೆ ಹೋಗೋದು ಇಲ್ಲೇ ಡ್ರಾಪ್ ಮಾಡತ್ತೀವಿ. ದಯವಿಟ್ಟು ಕ್ಷಮಿಸಿಬಿಡ್ರಿ ನಮ್ಗೆ, ಯಾಕಂದ್ರೆ ಇಲ್ಲಿಂದ ವೆಹಿಕಲ್ಸ್ಗಳು ಸಿಗಲಿಲ್ಲ ನಮಗೆ. ಅದಕ್ಕೆ ಬ್ರೆಡ್ ಜಾಮೂನ್ ತಿಂದು ಕಿಸಿಂದ್ರೆ ಎದ್ದೆವು. ಇಲ್ಲಿಂದ ಸಾಗರ ಹೋಗ್ಬೇಕು. ಸಾಗರ 32 ಕಿಲೋಮೀಟ್ರ್. ಸಾಗರಿಂದ ಮತ್ತೆ ಮುಂದೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ ಅಂತ
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಇಲ್ಲಿ ಡಿಸ್ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್.